ನಮಸ್ಕಾರ. ನಮಸ್ಕಾರ. ಕ್ಯಾಲಿಫೋರ್ನಿಯಾ ಡಿಜಿಟಲ್ ಸಂಸ್ಥೆಯ ಚೇರ್ಮನ್ ಮತ್ತು ಸಿಇಒ, ಪ್ರಪಂಚದಲ್ಲೇ ದ್ವಿತೀಯ ಸ್ಥಾನವನ್ನು ಸೂಪರ್ ಫಾಸ್ಟ್ ಕಂಪ್ಯೂಟರ್ ಥಂಡರ್ ಇವತ್ತು ಗಳಿಸಿದೆ. ಅದರ ಕಾರಣಕರ್ತರು ನೀವು. ಅದಕ್ಕಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನೀವು ಬೆಂಗಳೂರಿನವರು, ಕನ್ನಡಿಗರು, ಮತ್ತೆ ನಮಗೆ ಬಹಳಷ್ಟು ಅದು ಹೆಮ್ಮೆಯನ್ನು ತಂದುಕೊಡುವಂತಹ ವಿಷಯ. ಅರುಣ್ ಅವರೇ, ಈ ಸೂಪರ್ ಫಾಸ್ಟ್ ಕಂಪ್ಯೂಟರ್ ಅಂತಂದರೆ ಏನು, ಯಾಕೆ ಇದನ್ನು ಮಾಡಬೇಕು ಅನ್ನುವಂಥ ಯೋಚನೆ ನಿಮಗೆ ಬಂತು, ಎಲ್ಲ ವಿಚಾರವನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಹೇಳಿ, BIT ಅಂತಹ ಒಂದು ಕಾಲೇಜ್ನಲ್ಲಿ ಓದಿದಂತಹ ಒಬ್ಬ ವಿದ್ಯಾರ್ಥಿ ಅಮೆರಿಕಕ್ಕೆ ಹೋಗುವಂತಹ ಕನಸನ್ನು ಕಂಡಂತಹ ಆ ದಿನಗಳನ್ನು ಸ್ವಲ್ಪ ನೆನಪು ಮಾಡಿಕೊಂಡಾಗ, ಅಮೆರಿಕಕ್ಕೆ ಹೋಗಬೇಕು ಅಂತ ಅನ್ನಿಸಿದಾಗ ನಿಮಗೆ ಅಲ್ಲಿ ಹೋಗಿ ಏನು ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು? ಏನು ಮಾಡಬೇಕು ಅಂದ್ಕೊಂಡ್ರಿ? ನಮಗೆ ಆ ಕಾಲದಲ್ಲಿ ಅಮೆರಿಕಾಸ್ ಲ್ಯಾಂಡ್ ಆಫ್ ಆಪರ್ಚುನಿಟಿ, ಮತ್ತೆ ಅಲ್ಲಿ ಸ್ಟ್ರೀಟ್ಸ್ ಆರ್ ಪೇವ್ಡ್ ಇನ್ ಗೋಲ್ಡ್ ಅಂತ ಹೇಳ್ತಾರೆ. ಅಂದ್ರೆ ರಸ್ತೆಗಳೆಲ್ಲ ಚಿನ್ನದಲ್ಲಿ ಹೌದು, ಆ ಥರ ಹೇಳ್ತಾರೆ. ಅಲ್ಲಿ ಹೋಗಿ ನೋಡಬೇಕು, ಹೇಗೆ ನಾವು ಅಲ್ಲಿಂದ ಕಲಿಬಹುದು ಅಂತ ನಾನು ಅಲ್ಲಿ ಹೋದೆ. ಅಲ್ಲಿ ಹೋದಾದ ನಂತರ ನೋಡಿದೆ, ಅಲ್ಲಿ ತುಂಬಾನೇ ಎಫಿಷಿಯಂಟ್ ಸಿಸ್ಟಮ್. ಅಲ್ಲಿ ಅವರು ಮಾಡೋರೆಲ್ಲ ಅದು ನಮ್ಮ ಏಜ್ ನೋಡೋದಿಲ್ಲ, ನಮ್ದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಎಷ್ಟು ಅಂತ ನೋಡೋದಿಲ್ಲ, ನಮ್ದು ಯಾರ ರೆಕಮೆಂಡೇಶನ್ ಅಂತ ಒಂದು ನೋಡೋದಿಲ್ಲ. ನಮಗೆ ಟ್ಯಾಲೆಂಟ್ ಇದ್ರೆ ಆಪರ್ಚುನಿಟಿ ಕೊಡ್ತಾರೆ. ಸೊ ನಾನು ಆ ಆಪರ್ಚುನಿಟಿ ತಗೊಂಡು ಅದಕ್ಕೆ ನಾನು ಫುಲ್ ಎಕ್ಸ್ಪ್ಲಾಯ್ಟ್ ಮಾಡಿದೆ. ಎಷ್ಟು ನಾನು ತುಂಬಾನೇ ಎಫರ್ಟ್ ಮಾಡಿದೆ. ಅಂಡ್ ರಿವಾರ್ಡ್ಸ್ ಅಂತಂದ್ರೆ ಅರುಣ್ ಅವರೇ, ಇಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ನಲ್ಲಿ ನಿಮ್ಮ ಪದವಿಯನ್ನು ಪಡೆದಿರೋದು. ಅಲ್ಲಿ ಹೋದಾಗ ನಿಮ್ಗಿದ್ದಂತಹ ನಾಲೆಡ್ಜ್ ನ ಮತ್ತೆ ಹೇಗೆ ಅಪ್ಲೈ ಮಾಡಿ ಯಾವ ವಿಷಯದತ್ತ ಹೆಚ್ಚಿನ ಗಮನವನ್ನ ಕೊಟ್ರಿ ನೀವು? ಓಕೆ, ನಂದು ಸಣ್ಣ ವಯಸ್ಸಿಂದ ನನಗೆ ಹಾರ್ಡ್ವೇರ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇತ್ತು. ನಾನು ಸಣ್ಣ 4th 5th ಸ್ಟ್ಯಾಂಡರ್ಡ್ ಅಲ್ಲಿ ಸಣ್ಣ ಸಣ್ಣ ಟ್ರಾನ್ಸಿಸ್ಟರ್ ರೇಡಿಯೋಗಳು ಮಾಡ್ತಿದ್ದೆ. ಆಮೇಲೆ 9th 10th ಸ್ಟ್ಯಾಂಡರ್ಡ್ ಬರೋಷ್ಟೊತ್ತಲ್ಲಿ ಸ್ಟೀರಿಯೋ ಸಿಸ್ಟಮ್ಸ್ಗಳು ಮಾಡ್ತಿದ್ದೆ. ಸೊ ಯಾವಾಗಲೂ ನನಗೆ ಎಲೆಕ್ಟ್ರಾನಿಕ್ಸ್ ಇದು ಪಾರ್ಟ್ಸ್ ಎಲ್ಲ ತಗೊಂಡು ಏನು ಬಿಲ್ಡ್ ಮಾಡೋದು ನಂದು ಹಾಬಿ ತರ ಇತ್ತು. ಸೊ ಅದು ನೋಡ್ಕೊಂಡು ನಾನು ಅಲ್ಲಿ ಹಾರ್ಡ್ವೇರ್ ಅಲ್ಲಿ ಶುರು ಮಾಡಿದೆ. ಮೋಸ್ಟ್ ಆಫ್ ನಮ್ಮ ಇಂಡಿಯನ್ಸ್ ಅವರು ಹೋಗೋರೆಲ್ಲ ಸಾಫ್ಟ್ವೇರೇ ಮಾಡ್ತಾರೆ. ಸೊ ನಾನು ಒಂದು ಎಕ್ಸೆಪ್ಷನ್, ನಾನು ಹಾರ್ಡ್ವೇರ್ ಅಲ್ಲಿ ಶುರು ಮಾಡಿದೆ. ಅಂತಂದ್ರೆ ಬಹಳ ಕಡಿಮೆ ಜನ ಬಗ್ಗೆ ಯೋಚನೆ ಮಾಡ್ತಾರೆ. ಇವತ್ತಿಗೂ ಆ ಸಿಚುವೇಶನ್ ಹಾಗೆ ಇದೆ ಅಂತ ಹೇಳ್ಬೋದು. ಹಾರ್ಡ್ವೇರ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಪ್ರತಿಯೊಬ್ಬರು ಸ್ವಲ್ಪ ಹೆಚ್ಚು ಸಾಫ್ಟ್ವೇರ್ ಬಗ್ಗೆ ಯೋಚನೆ ಮಾಡ್ತಾರೆ. ಬಟ್ ನಿಮ್ಗೆ ಯಾಕೆ ಹಾರ್ಡ್ವೇರ್ ಇಷ್ಟ ಅನಿಸ್ತಾ ಇತ್ತು ಆ ಕಾಲದಲ್ಲಿ? ನಂದು ಯಾಕಂದ್ರೆ ನನ್ನ ಹಾಬಿ ಇತ್ತು. ಸೊ ನಾನು ಯಾವಾಗಲೂ ಹಾರ್ಡ್ವೇರ್ ಅಲ್ಲೇ ಟಿಂಕರ್ ಮಾಡ್ತಾ ಇದ್ದೆ, ಬಿಲ್ಡ್ ಮಾಡ್ತಾ ಇದ್ದೆ, ಸಣ್ಣ ಸಣ್ಣ ರೇಡಿಯೋಗಳು ಅದೆಲ್ಲ ಮಾಡ್ತಿದ್ದೆ. ಸೊ ನಾನು ಹಾರ್ಡ್ವೇರ್ ಅಲ್ಲಿ ಶುರು ಮಾಡಿದೆ ಅಲ್ಲಿ. ಅಂಡ್ ಇನ್ನೊಂದು ಏನ್ ಅನ್ಸ್ತಂದ್ರೆ, ನನಗೆ ಎಲ್ಲರೂ ನಮ್ಮ ದೇಶನವರೆಲ್ಲ ಸಾಫ್ಟ್ವೇರ್ ಅಲ್ಲಿ ಮಾಡ್ತಿದ್ದಾರೆ. ಸಾಫ್ಟ್ವೇರ್ ಅಲ್ಲಿ ಮೇನ್ಲಿ ಏನಾಗ್ತಿದೆ ಅಂದ್ರೆ, ಅದು ಸರ್ವಿಸಸ್ ಮಾಡ್ತಿದ್ದಾರೆ. ಬೇರೆ ಬೇರೆ ಅಲ್ಲಿ ಅಮೆರಿಕನ್ ಕಂಪನೀಸ್ಗೆ ನಾವು ಸರ್ವಿಸ್ ಮಾಡ್ತೀವಿ. ನಮ್ದು ಪ್ರಾಡಕ್ಟ್ ಅಂತ ತುಂಬಾನೇ ಕಮ್ಮಿ ಇಂಡಿಯನ್ ಕಂಪನೀಸ್ ಮಾಡ್ತಿದ್ದಾರೆ. ಸೊ ಇದಕ್ಕೆ ಒಂಥರ ನನಗೆ ಬೇಜಾರಾಯ್ತು ನೋಡ್ಕೊಂಡು. ಯಾಕಂದ್ರೆ ಅದಕ್ಕೆ ಒಂದು ಡೆರೋಗೇಟರಿ ಸ್ಲ್ಯಾಂಗ್ ಮಾಡಿದ್ದಾರೆ, ಟೆಕ್ನೋ ಕೂಲೀಸ್ ಅಂತ ಕರೀತಾರೆ. ಟೆಕ್ನಾಲಜಿ ಕೂಲೀಸ್ ಇವರು ಬರೀ ಸರ್ವಿಸ್ಗಳು ಮಾಡ್ತಾರೆ. ಅವ್ರದ್ದೇ ಈ ಏನೋ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಏನಿಲ್ಲ, ಅವ್ರದ್ದು ಇನೋವೇಟಿವ್ ಥಿಂಕಿಂಗ್ ಇಲ್ಲ, ಬರೀ. ಸೊ ಆ ಥರ ನನಗೆ ಬೇಜಾರಾಯ್ತು. ತುಂಬಾ ಕೆಲವು ಕಡೆಯಿಂದ ಆ ಥರ ನನಗೆ ಕೇಳಿಸ್ತು. ಸೊ ನಾನು ಅನಿಸ್ತು, ನಾನೇ ಯಾಕೆ ನಾನು ಏನಾದರೂ ಹೊಸದು ಇನೋವೇಟಿವ್ ಪ್ರಾಡಕ್ಟ್ ಯಾಕೆ ಮಾಡಬಾರ್ದಂತ. ಸೊ ಹಾಗೆ ನಂದು ಐಡಿಯಾ ಶುರು ಆಯ್ತು ಇದು ಮಾಡಕ್ಕೆ. ಆ ವಿಷಯದ ಕುರಿತಂತೆ ಹೆಚ್ಚು ಸಮಯ ಮತ್ತು ನಿಮ್ಮ ಹೆಚ್ಚಿನ ಪ್ರಯತ್ನ, ಪರಿಶ್ರಮವನ್ನ ಹಾಕೋದಕ್ಕೆ ಆರಂಭ ಮಾಡಿದ್ರಿ ಅಂತ ಹೇಳ್ತೀರಿ. ಮುಂದೆ ನೀವು ಮೈಕ್ರೋನಿಕ್ಸ್ ಕಂಪ್ಯೂಟರ್ ನಲ್ಲಿ ಕೆಲಸ ಮಾಡ್ತೀರಿ. ಅಲ್ಲಿ ಇಟ್ಸ್ ಸೆಡ್ ದಟ್ ಯು ಡಿಫೈನ್ ಟೆಕ್ನಾಲಜಿ ಓವರ್ ದೇರ್. ವಾಟ್ ಡಿಡ್ ಯು ಡೂ ದೇರ್? ನಿಮ್ಮ ಕಾಂಟ್ರಿಬ್ಯೂಷನ್ ಏನಾಗಿತ್ತು? ನಾನು ಅಲ್ಲಿ ತುಂಬಾನೇ ಜೂನಿಯರ್ ಪೋಸ್ಟ್ ಇದ್ದೆ. ನಾನು ಪ್ರಾಡಕ್ಟ್ ಮ್ಯಾನೇಜರ್ ಅಂತ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಮೈಕ್ರಾನಿಕ್ ಕಂಪ್ಯೂಟರ್ಸ್. ಅದು ಕೆಲವು ಟೈವಾನೀಸು, ಚೈನೀಸ್ ಆಂಟ್ರಪ್ರಿನರ್ ಶುರು ಮಾಡಿದ್ರು. ಸೊ ಅಲ್ಲಿ ನಾನು ದೋ ಐ ವಾಸ್ ಜಸ್ಟ್ ಅ ಪ್ರಾಡಕ್ಟ್ ಮ್ಯಾನೇಜರ್, ಅಲ್ಲಿ ಹೊಸ ಇನೋವೇಷನ್ಸ್ ಪ್ರಾಡಕ್ಟ್ ಅಲ್ಲಿ ಫೀಚರ್ಸ್, ಯಾವ ಥರ ಫೀಚರ್ಸು ಕಸ್ಟಮರ್ಸ್ಗೆ ಏನೇನು ಬೇಕಾಗತ್ತೆ, ಅವ್ರಿಗೆ ಏನೇನು ಅನುಕೂಲ ಆಗುತ್ತೆ ಅಂತ ಫೀಚರ್ಸ್ಗಳು ನಾನೇ ಡಿಫೈನ್ ಮಾಡ್ತಾ ಇದ್ದೆ. ಸೊ ದೋ ಐ ವಾಸ್ ಸೋ ಜೂನಿಯರ್, ಅವರು ರೆಕಗ್ನೈಸ್ ಮಾಡಿದ್ರು, ಇವನಿಗೆ ಒಳ್ಳೆ ಐಡಿಯಾಸ್ ಇದೆ, ಇವನು ಗ್ರಾಸ್ಪ್ ಮಾಡ್ತಾ ಇದ್ದಾನೆ, ಇವಂದೇ ನಾವು ಮಾಡೋಣ ಅಂತ. ದೊಡ್ಡ ಕಂಪನಿ ಅದು ನ್ಯಾಸ್ಡ್ಯಾಕ್ ಅಲ್ಲಿ ಲಿಸ್ಟೆಡ್ ಕಂಪನಿ. ಅಂಡ್ ಅವರು ನಂದು ಐಡಿಯಾಸ್ ತಗೊಂಡು ಅವ್ರು ಇಂಪ್ಲಿಮೆಂಟ್ ಮಾಡಿದ್ರು. ಮತ್ತೆ ತುಂಬಾ ಸಕ್ಸಸ್ ಬಂತು ಅವರಿಗೆ. ದೊಡ್ಡ ದೊಡ್ಡ ಡೆಲ್ ಕಂಪ್ಯೂಟರ್ಸ್ ಅಂತವರೆಲ್ಲ ಅವ್ರ ಪ್ರಾಡಕ್ಟ್ ಕೊಂಡ್ಕೊಳಕ್ ಶುರು ಮಾಡಿದ್ರು ನಂದು ಐಡಿಯಾ ಇಂದಾನೆ. ಸೊ ವೆರಿ ಯಂಗ್ ಏಜ್ ಅಲ್ಲಿ ನೀವು ಕಾಂಟ್ರಿಬ್ಯೂಟ್ ಮಾಡುವಂತಹ ಒಂದು ಹಂತವನ್ನ ತಲುಪಿದ್ರಿ ಅಂತ ಹೇಳ್ತಾ ಇದ್ದೀರಿ. ಹೌದು, 27 ವರ್ಷ ಆಯ್ತು ನನಗೆ. ಓಕೆ, ಯಾವ ತರ ಕೆಲಸ ಮಾಡಿದ್ರಿ? ಐ ಮೀನ್, ಅಷ್ಟು ಸುಲಭ, ನೀವು ಹೇಳುವಷ್ಟು ಸುಲಭವಾಗಿ ಖಂಡಿತವಾಗ್ಲೂ ಇದೆಲ್ಲ ಅಚೀವ್ ಆಗಿರೋದಿಲ್ಲ. ಇದ್ರ ಹಿಂದೆ ತುಂಬಾ ಹಾರ್ಡ್ ವರ್ಕ್ ಇರಬಹುದು ಅಂತ ನನ್ಗೆ ಅನ್ಸುತ್ತೆ. ಒಂದು ಕಂಪ್ಯೂಟರ್ ಮುಂದೆ ಕುಳಿತು ಕೆಲಸ ಮಾಡೋದು ಅಂತಂದ್ರೆ, ಅದು ಹಾರ್ಡ್ವೇರ್ ಆಗಿರ್ಲಿ ಸಾಫ್ಟ್ವೇರ್ ಆಗಿರ್ಲಿ, ಅಲ್ಲಿ ಯಾವ ತರಹದ ಥಿಂಕಿಂಗ್ ಬೇಕಾಗುತ್ತೆ, ಯಾವ ತರಹದ ಇನ್ವಾಲ್ವ್ಮೆಂಟ್ ಬೇಕಾಗುತ್ತೆ, ಯಾವ ತರಹದ ಕೆಲಸ ಬೇಕಾಗುತ್ತೆ ಹೇಳಿ ಅರುಣ್ ಅವ್ರೆ? ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಪ್ಯಾಷನ್ ಇರಬೇಕು. ಇದು ನಾವು ಕೆಲಸ ಮಾಡ್ತಾ ಇದೀವಿ ಬರೀ ದುಡ್ಡು ಸಂಪಾದನೆ ಮಾಡ್ಬೇಕಂತ ಆ ಥರ ಆಟಿಟ್ಯೂಡ್ ಇದ್ರೆ ಆಗೋದಿಲ್ಲ. ಪ್ಯಾಷನೇಟ್ ಆಗಿರಬೇಕು, ಎಂಜಾಯ್ ಮಾಡಬೇಕು ಕೆಲಸ.
ನನಗೆ ಇದು. ಸೊ ನನಗೆ ಇದು ನಾನು ಡೈಲಿ ಒಂದು 16-17 ಅವರ್ಸ್ ಕೆಲಸ ಮಾಡ್ತೀನಿ, ಬಟ್ ನನಗೆ ಅದು ಸ್ಟ್ರೈನೇ ಆಗೋದಿಲ್ಲ, ಯಾಕಂದ್ರೆ ಇದು ನನಗೆ ಕೆಲಸ ಥರನೇ ಇಲ್ಲ, ನನಗೆ ಇದು ಫನ್. ಅಲ್ಲಿ ಹೋಗಿ ನನಗೆ ಇದು ಎಂಜಾಯ್ ಮಾಡ್ತೀನಿ. ಸೊ ಅದೇ ಥರ ನಾನು ಐ ಥಿಂಕ್ ಅದು ತುಂಬಾನೇ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಎಂಜಾಯ್ ವಾಟ್ ಯು ಡೂಯಿಂಗ್, ಆ್ಯಂಡ್ ಅದು ಐ ಥಿಂಕ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಒಂದು ಹಿಡಿತ ಬರೋದಕ್ಕೆ ನಿಮ್ಗೆ ಎಷ್ಟು ವರ್ಷ ಬೇಕಾಯಿತು? ಹಾರ್ಡ್ವೇರ್ನಲ್ಲಿ ಏನನ್ನಾದರೂ ಮಾಡಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಬರೋದಕ್ಕೆ ಸುಮಾರು ಎಷ್ಟು ವರ್ಷ ಈ ರೀತಿ 16, 17, 18 ಗಂಟೆ ಕೆಲಸ ಮಾಡಬೇಕಾಯ್ತು ನೀವು? ಅಥವಾ ಇನ್ನೂ ಮಾಡ್ತಾನೆ ಇದ್ದೀನಿ ಅಂಡ್ 10 ವರ್ಷದಿಂದ ಮಾಡ್ತಾ ಇದ್ದೀನಿ. ನಾನು ಕಂಪನಿ ಫೌಂಡ್ ಮಾಡಿದ್ದು 1994 ಅಲ್ಲಿ ಆರಂಭ ಮಾಡಿದ್ರಿ. ಇಂಟ್ರೆಸ್ಟಿಂಗ್ಲಿ ನಾನು November 1st, 1994 ಅಲ್ಲಿ ಆರಂಭ ಮಾಡಿದ್ದು ಕಂಪನಿ. ನಿನ್ನೆ ನಾನು ತುಂಬಾನೇ ನನಗೆ ಸಂತೋಷ ಆಯ್ತು, ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗಳಿಸಿದ್ರಿ. ಅದಕ್ಕಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಾವು ಹೇಳಲೇಬೇಕು. ಈಗ ಹೇಳಿ, ಕ್ಯಾಲಿಫೋರ್ನಿಯಾ ಡಿಜಿಟಲ್ ಅನ್ನುವಂತಹ ಸಂಸ್ಥೆಯನ್ನ ನೀವು ಆರಂಭ ಮಾಡಬೇಕು ಅಂದ್ಕೊಂಡಾಗ ಆ ಸಂದರ್ಭದಲ್ಲಿ ಉದ್ಯಮಶೀಲ ಅಂತಂದ್ರೆ ಆಂಟ್ರಪ್ರನರ್ಸ್, ಅದು ಇಂಡಿಯಾದವರು ಅಲ್ಲಿ ಹೋಗಿ ನೆಲೆಸಿ, ನೀವೇ ಹೇಳಿದ್ರಿ ಟೆಕ್ನೋಕೊಲಿಗಳು ಅಂತ ಅವ್ರನ್ನ ಕರಿತಾ ಇದ್ರು ಅಂತ ಸಂದರ್ಭದಲ್ಲಿ ಆಂಟ್ರಪ್ರನರ್ಸ್ ಬೇಕಾದಷ್ಟು ಜನ ಇದ್ರೆ, ಅಥವಾ ನೀವು ಅದನ್ನ ರಿಸ್ಕ್ ತಗೊಂಡು ಆರಂಭ ಮಾಡಿದ್ರೆ ಏನಾಯ್ತು? ಆ ಸಿಚುವೇಶನ್ ಹೇಗಿತ್ತು ಅವತ್ತು? ಡೆಫಿನೆಟ್ಲಿ ರಿಸ್ಕ್ ತಗೋಬೇಕಾಯ್ತು. ಯಾವಾಗಲೂ ಒಂದು ಸೆಕ್ಯೂರ್ ಕೆಲಸ ಬಿಟ್ಬಿಟ್ಟು ಮನೆಯಿಂದಾನೇ ನಾವು ಏನಾದರೂ ಶುರು ಮಾಡಬೇಕಂದ್ರೆ ತುಂಬ ಗಟ್ಸ್ ಬೇಕಾಗತ್ತೆ. ಬಟ್ ನೋ ಗಟ್ಸ್ ನೋ ಗ್ಲೋರಿ ಅಂತ ಹೇಳ್ತಾರೆ. ಗಟ್ಸ್ ತಗೊಳ್ದೇ ಇದ್ರೆ ನಾವು ಶೈನು ಮಾಡೋಕ್ಕಾಗಲ್ಲ. ಸೊ ಅದು ಸ್ವಲ್ಪ ಕರೇಜ್ ಇರಬೇಕು, ಅಂಡ್ ಮೇನ್ ಥಿಂಗ್ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ನಮ್ಗೆ ಆತ್ಮವಿಶ್ವಾಸ ಇರಬೇಕು ದಟ್ ನಾವು ಮಾಡೋಕ್ಕಾಗತ್ತಂತ. ಸೊ ನನಗೆ ತುಂಬಾನೇ ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು, ಯಾಕಂದ್ರೆ ನನ್ಗೆ ಗೊತ್ತಿತ್ತು ನಾನು ಚೆನ್ನಾಗಿ ಮಾಡ್ತೀನಿ, ಆ್ಯಂಡ್ ಐ ಹ್ಯಾಡ್ ದ ಸೆಲ್ಫ್ ಕಾನ್ಫಿಡೆನ್ಸ್. ಆ್ಯಂಡ್ ಆ ಕಾನ್ಫಿಡೆನ್ಸಲ್ಲಿ ನಾನು ಕೆಲಸ ಬಿಟ್ಟು, ಆ್ಯಂಡ್ ಫಸ್ಟ್ 3 ತಿಂಗಳು ನಾನು ಮನೆಯಿಂದನೇ ಮಾಡ್ತಿದ್ದೆ. ನಮ್ಮ ಮನೆ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ಸಣ್ಣ ಕಂಪ್ಯೂಟರ್ಸ್ ಬಿಲ್ಡ್ ಮಾಡ್ತಾ ಇದ್ದೆ. ನಮ್ಮ ಹೆಂಡತಿ ಗಾಯತ್ರಿ ಅವ್ರು ಫೋನ್ ಆನ್ಸರ್ ಮಾಡ್ತಾ ಇದ್ರು, ಅವ್ರು ರಿಸೆಪ್ಷನಿಸ್ಟು, ನಾನು ಆರ್ಡರ್ ತೊಗೊಳೋನು, ನಾನು ಬಿಲ್ಡ್ ಮಾಡೋನು, ಶಿಪ್ ಮಾಡೋನು ಎಲ್ಲ ಹಾಗೆ. ಬಟ್ ಅದ್ರ ಅಂತಂದ್ರೆ 3 ತಿಂಗಳಲ್ಲಿ ಒಂದು ಸಣ್ಣ ಆಫೀಸ್ ತಗೊಂಡ್ವು. ಅದಾದ್ಮೇಲೆ ಇನ್ನೊಂದು 6 ತಿಂಗಳಲ್ಲಿ ದೊಡ್ಡ ಆಫೀಸ್ಗೆ ಹೋದ್ವು. And ಅಲ್ಲಿಂದ there was no looking back. Absolutely. But ಏನ್ ಮಾಡಬೇಕು ಅಂತ ಅನ್ಕೊಂಡ್ರೆ, ಹೊಸ ಕಂಪನಿಯನ್ನ ನೀವು ಆರಂಭ ಮಾಡಿದಾಗ ಏನ್ ಫೋಕಸ್ ಇತ್ತು ನಿಮ್ಮ ಮೈಂಡ್ ಅಲ್ಲಿ? ವಾಟ್ ಯು ವಾಂಟೆಡ್ ಟು ಡು? ಟು ಬಿ ಆನೆಸ್ಟ್ ವಿತ್ ಯು, 1994 ಅಲ್ಲಿ ಸೂಪರ್ ಕಂಪ್ಯೂಟರ್ ಬಿಲ್ಡ್ ಮಾಡಬೇಕಂತ ನಾನು ಥಿಂಕು ಮಾಡಿರಲಿಲ್ಲ. ಸೊ ನಾನು ಅವಾಗ ಸಣ್ಣ ಕಂಪ್ಯೂಟರ್ಸ್ ಬಿಲ್ಡ್ ಮಾಡ್ತಾ ಇದ್ದೆ. ನಮ್ದು ಈಗ PCs ಅಂತ ಎಲ್ಲ ಕಡೆ ಇರುತ್ತಲ್ಲ, ಆ ಥರ ಹೈ ಎಂಡ್ ಸರ್ವರ್ಸ್ ಮಾಡ್ತಿದ್ದೆ. ಆಮೇಲೆ ಎನ್ವೈರನ್ಮೆಂಟ್ ಇವಾಲ್ವ್ ಆಗ್ತಾ ನಾವು ಇವಾಲ್ವ್ ಆಗಬೇಕು. ಅದೇ ನಾವು ಸೇಮ್ ತಗೊಂಡು ಅದೇ ಮಾಡ್ತಾ ಇರ್ಬೇಕಂತ ರೆಸ್ಟ್ ಆಫ್ ದ ಲೈಫ್ ಅಂತ ಹೇಳಿದ್ರೆ ಆ ಥರ ಆಗೋದಿಲ್ಲ. ಸೊ 1999 ಅಲ್ಲಿ ಲೈನೆಕ್ಸ್ ಅಂತ ಒಂದು ಆಪರೇಟಿಂಗ್ ಸಿಸ್ಟಮ್, ಫ್ರೀ ಆಪರೇಟಿಂಗ್ ಸಿಸ್ಟಮ್, ಅದು ತುಂಬಾನೇ ಪಾಪ್ಯುಲರ್ ಆಗಕ್ಕೆ ಶುರು ಆಯಿತು. ಸೊ ನನ್ಗೆ ಅನಿಸ್ತಾ ನಾನು ಲೈನೆಕ್ಸ್ ಅಲ್ಲಿ ಏನಾದರೂ ಯಾಕೆ ಮಾಡಬಾರ್ದು ಅಂತ. ಸೊ ನಾನು ಆವಾಗ ಇಂಡಿಯಲ್ಲಿ ಸಬ್ಸಿಡಿಯರಿ ಡೆವಲಪ್ಮೆಂಟ್ ಸೆಂಟರ್ ಶುರು ಮಾಡಿದೆ. ಅದು ನಾನು ಬೆಂಗಳೂರಿಂದಾನೇ ಇಟ್ ಇಸ್ ಬಿಕಮ್ ಎನ್ IT ಯಲ್ಲಿ ಎಲ್ಲ ಕಡೆ ಎಲ್ಲರಿಗೂ ಗೊತ್ತು, ಪೃಥ್ವಿಯಲ್ಲಿ ಎಲ್ಲರಿಗೂ ಗೊತ್ತು ಬೆಂಗಳೂರು ಅಂತ. ಸೊ ನಾನು ಆವಾಗ ಒಂದು ಸಣ್ಣ ಇಲ್ಲಿ ಡೆವಲಪ್ಮೆಂಟ್ ಸೆಂಟರ್ ಶುರು ಮಾಡಿದೆ, ಲೈನೆಕ್ಸ್ ಡೆವಲಪ್ಮೆಂಟ್ ಮಾಡಬೇಕಂತ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಹಾರ್ಡ್ವೇರಲ್ಲಿ ಇಷ್ಟೊಂದು ಎಕ್ಸ್ಪರ್ಟೀಸ್ ಇಟ್ಕೊಂಡಿದ್ದೀವಲ್ಲ, ಆ ಹಾರ್ಡ್ವೇರು ಹೇಗೆ ಯೂಸ್ ಮಾಡಬೇಕಂತ ನೋಡಿದೆ. ಸೊ ನಾನು ಲೈನೆಕ್ಸ್ ಆಪರೇಟಿಂಗ್ ಸಿಸ್ಟಮು ಮತ್ತು ನಮ್ದು ಆರ್ಡಿನರಿ ಹಾರ್ಡ್ವೇರ್ ನಾವು ಬಿಲ್ಡ್ ಮಾಡ್ತಾ ಇದ್ವಲ್ಲ, ಅದಕ್ಕೆ ಎರಡು ನಾನು ಒಂಥರ ಮ್ಯಾರೇಜ್ ಮಾಡಿಕೊಂಡು ಆ ಟೆಕ್ನಾಲಜಿಯಿಂದಾನೇ ಈ ನಮ್ದು ಸೂಪರ್ ಕಂಪ್ಯೂಟರ್ ಇವಾಲ್ವ್ ಆಯಿತು. ಓಕೆ, ಎಷ್ಟು ಸಮಯ ತಗೊಳ್ತು ಸೂಪರ್ ಕಂಪ್ಯೂಟರ್ ಇವಾಲ್ವ್ ಆಗೋದಕ್ಕೆ? ಅದು ನಾವು 99 ಅಲ್ಲಿ ಶುರು ಮಾಡಿದ್ವಿ ಎಫರ್ಟ್ಸು. 2004 ಅಲ್ಲಿ ನಾವು ಈಗ ಸಕ್ಸೀಡ್ ಆದ್ವು. ಎಷ್ಟು ಜನ ಕೆಲಸ ಮಾಡಿದ್ರಿ ಒಂದು ಸೂಪರ್ ಕಂಪ್ಯೂಟರ್ನಂತ ಒಂದು ವಿಶ್ವದಲ್ಲೇ ಇವತ್ತು ನಿಮ್ಮ ಸೂಪರ್ ಕಂಪ್ಯೂಟರ್ ಥಂಡರ್ ದ್ವಿತೀಯ ಸ್ಥಾನವನ್ನ ಗಳಿಸಿದೆ ಅಂತಂದ್ರೆ ಅದು ಅದ್ರ ಬಗ್ಗೆ ನೀವು ಬಹಳ ವಿವರವಾಗಿ ಅದು ಏನನ್ನ ಮಾಡುತ್ತೆ ಅನ್ನೋದನ್ನ ಹೇಳಬೇಕು. ಬಟ್ ಎಷ್ಟು ಜನ ಕೆಲಸ ಮಾಡಿದ್ರಿ? ಟೀಮ್ ವರ್ಕ್ ಇದು ಬರೀ ಅರುಣ್ ಅವರ ಕೆಲಸ? ಇಟ್ ಇಸ್ ಇಂಪಾಸಿಬಲ್, ಒಬ್ಬರ ಕೈಯಲ್ಲಿ ಆಗೋದಿಲ್ಲ. ಟೀಮ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ನಂದು ತುಂಬಾನೇ ಒಳ್ಳೆ ಟೀಮು, ಎಂಜಿನಿಯರ್ಸ್, ಸೈಂಟಿಸ್ಟ್ ಬ್ರಿಲಿಯಂಟ್ ಆಗಿದ್ದಾರೆ. ಸೊ 55 ಜನ ಇದ್ವಿ ನಾವು. ಬಟ್ ದಿ ಇಂಪಾರ್ಟೆಂಟ್ ಥಿಂಗ್ ಇಸ್ ನಾವು 55 ಜನ ಇಟ್ಕೊಂಡು IBM, ಡೆಲ್, HP ಅಂತ ದೊಡ್ಡ ಕಂಪನಿಗಿಂತ ನಾವು ಬೀಟ್ ಮಾಡಿಕೊಂಡು ನಾವು ವರ್ಲ್ಡ್ ಅಲ್ಲಿ ನಂಬರ್ 2 ಸ್ಲಾಟ್ ಅಲ್ಲಿ ಇದ್ದೀವಿ. ಈಗ IBM ಅಲ್ಲಿ ನೋಡಿ 1.5 ಲಕ್ಷ ಜನ ಕೆಲಸ ಮಾಡ್ತಾರೆ. ಎಲ್ಲಿ 1.5 ಲಕ್ಷ, ಎಲ್ಲಿ 55 ಜನ. ಸೊ ಈ 55 ಜನ ಎಲ್ಲಿಂದ ಬಂದವರಾಗಿದ್ರು? ಆರ್ ದೇ ಓನ್ಲಿ ಫ್ರಮ್ ಇಂಡಿಯಾ ಅಂಡ್ ಅಮೆರಿಕಾದ ಒಂದು ಮಿಕ್ಸ್ ಆಗಿತ್ತೆ, ಅಥವಾ ಪ್ರಪಂಚದಾದ್ಯಂತ ಇರುವಂತಹ ಬುದ್ಧಿವಂತರೆಲ್ಲ ನಿಮ್ ಜೊತೆ ಇದ್ರೆ ಆ ಸೂಪರ್ ಕಂಪ್ಯೂಟರ್ ಬಿಲ್ಡ್ ಮಾಡುವಾಗ? ಐ ಥಿಂಕ್ ನಾನು ಬರೀ ಮೆರಿಟ್ ಬೇಸಿಸ್ ಅಲ್ಲಿ ತಗೊಂಡೆ. ಸೊ ಮೆಕ್ಸಿಕನ್ಸು, ವಿಯೆಟ್ನಮೀಸು, ಚೈನೀಸು, ವೈಟ್ ಅಮೆರಿಕನ್ಸು, ಕೆಲವು ಇಂಡಿಯನ್ಸು ಇದ್ದಾರೆ. ಬಟ್ ಬೇಸ್ಡ್ ಆನ್ ಮೆರಿಟ್. ಬರೀ ಇಂಡಿಯನ್ಸ್ಗೆ ತಗೋಬೇಕು ಅವ್ರು ಬರೀ ಅವ್ರಿಗೆ ತಗೋಬೇಕಂತ ಆ ಥರ ಏನಿಲ್ಲ. ಹೂ ಇಸ್ ದ ಬೆಸ್ಟ್ ಪರ್ಸನ್ ಫಾರ್ ದ ಜಾಬ್ ಅಂತವ್ರಿಗೆ ತಗೊಂಡೆ. ಓಕೆ, ಸುಮಾರು 5-6 ವರ್ಷಗಳ ಕಾಲ ಈ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡಿದ್ರಿ ಅಂತ ಹೇಳ್ತಿದ್ದೀರಿ. ಈ ಸಂದರ್ಭದಲ್ಲಿ ದಿನದಿಂದ ದಿನಕ್ಕೆ ಇದನ್ನ ಬಿಲ್ಡ್ ಮಾಡ್ತಾ ಹೋಗ್ತಾ ಇದ್ದ ಹಾಗೆ ನಿಮ್ಮ ಆತ್ಮವಿಶ್ವಾಸ ಪ್ರತಿ ಬಾರಿಯೂ ಇಟ್ ವಾಸ್ ಲೈಕ್
ಎಲ್ಲೂ ನಿಮಗೆ ಫೇಲ್ಯೂರ್ ಆಗುತ್ತೆ ಅನ್ನುವಂಥ ಭಾವನೆಗಳು ಬಂದಿತ್ತೆ, ತೊಂದರೆಗಳಾಗಿದ್ವಿ, ಅಥವಾ ಎವ್ರಿ ಸ್ಟೆಪ್ ಅಹೆಡ್ ನೀವು ತಗೊಂಡಿದ್ದು ಅದು ನಿಮ್ಗೆ ಸಹಾಯ ಮಾಡ್ತಾ ಹೋಯ್ತೆ? ಕಷ್ಟ ಇತ್ತೆ ಇದು build ಮಾಡೋದು? ಕಷ್ಟ ಕಾನ್ಸ್ಟೆಂಟ್ಲಿ ಇರುತ್ತೆ. ಈಗ ನೋಡಿ ನಾವು ನಂಬರ್ 2 ಸ್ಲಾಟ್ ಅಲ್ಲಿ ಇದ್ದೀವಿ ವರ್ಲ್ಡ್ ಅಲ್ಲಿ. ಆಲ್ಮೋಸ್ಟ್ ನಾರ್ತ್ ಅಮೆರಿಕಾ ಮತ್ತು ಯುರೋಪ್ ಅಲ್ಲಿ ನಂಬರ್ 1 ಸ್ಲಾಟ್ ನಮ್ದು. ಬಟ್ ನಂಬರ್ 1 ಸ್ಲಾಟ್ ಅಲ್ಲಿ ಇದ್ರೂ ನಾವು ಕಾನ್ಸ್ಟೆಂಟ್ಲಿ ಪ್ಯಾರನಾಯ್ಡ್ ಆಗಿ ನಾವು ಥಿಂಕ್ ಮಾಡ್ತಾ ಇರ್ಬೇಕು. ಸೊ ಅದು ಆಂಟ್ರಪ್ರಿನರ್ ಲೈಫೇ ಆ ಥರ. ಇನ್ಫ್ಯಾಕ್ಟ್ ಆಂಡಿ ಗ್ರೋವ್, ಇಂಟೆಲ್ ಚೇರ್ಮನ್, ಅವ್ರು ಹೇಳಿದ್ರು ಪ್ಯಾರನೋಯಾ ಇಸ್ ವಾಟ್ ಕೀಪ್ಸ್ ಹಿಮ್ ಆನ್ ಟಾಪ್ ಅಂತ. ಇಂಟೆಲ್ ತರ ಅಷ್ಟು ದೊಡ್ಡ ಕಂಪನಿ, ಅವ್ರ ಚೇರ್ ಮೇಲೆ ಈ ತರ ಪ್ಯಾರನೋಯಾ ಅಂತ ಹೇಳಿದ್ರೆ, ಸೊ ಐ ಥಿಂಕ್ ಅದು ನಮ್ದು ಆಂಟ್ರಪ್ರಿನರ್ಸ್ ಲೈಫ್ ಅಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ. ಇನ್ಸೆಕ್ಯೂರಿಟಿ ಅಂಡ್ ವರೀಸ್ ಆಲ್ಮೋಸ್ಟ್ ಡೈಲಿ ಇರುತ್ತೆ ನಮಗೆ. ಓಕೆ, ಹೇಳಿ ಅರುಣ್ ಅವರೇ, ಏನಿದು ಸೂಪರ್ ಫಾಸ್ಟ್ ಕಂಪ್ಯೂಟರ್ ಅಂತಂದ್ರೆ ಏನು? ಅದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು. ಏನಿದ್ರ ಅಪ್ಲಿಕೇಶನ್ಸ್? 2ನೇ ಸ್ಥಾನ ಗಳಿಸಬೇಕಾದ್ರೆ ನಿಮ್ಮ ಥಂಡರ್ ಮೆಷಿನ್ ಮಾಡುವಂಥ ಕೆಲಸಗಳು ಏನು? ಅದರ ವಿಶೇಷತೆಗಳು ಏನು? ಸೂಪರ್ ಕಂಪ್ಯೂಟರ್ ಅಂದ್ರೆ ನಾವು ಸಣ್ಣ ಕಂಪ್ಯೂಟರ್ ಈಗ ಎಲ್ಲರಿಗೆ ಪ್ರಿಟಿ ಮಚ್ ಎಲ್ಲರಿಗೂ ಗೊತ್ತಾಗುತ್ತೆ ಕಂಪ್ಯೂಟರ್ ಅಲ್ಲಿ ಏನ್ ಮಾಡ್ಬೋದು ಅಂತ. ಈಗ ಕೆಲವು ಅಪ್ಲಿಕೇಶನ್ಸ್ ಇರುತ್ತೆ, ಅದಕ್ಕೆ ತುಂಬಾನೇ ಕಂಪ್ಯೂಟ್ ಇಂಟೆನ್ಸಿವ್ ಟಾಸ್ಕ್ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ. ನಮ್ದು ಈಗ ಸೂಪರ್ ಕಂಪ್ಯೂಟರು ಸೈಸ್ಮಿಕ್ ಡೇಟಾ ಅನಾಲಿಸಿಸ್ ಮಾಡ್ತಾರೆ. ಸೈಸ್ಮಿಕ್ ಅಂದ್ರೆ ಈಗ ಆಯಿಲ್ ಕಂಪನಿಗಳು, ನಮ್ಮ ONGC ತರ ಕಂಪನಿಗಳು ಆಯಿಲ್ಗೆ ಎಲ್ಲಿ ಡ್ರಿಲ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಾಗಬೇಕು. ಸೊ ಈಗ ಅಲ್ಲಿ ಸೈಸ್ಮಿಕ್ ಡೇಟಾ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ನಾವು ಪ್ರಾಸೆಸ್ ಮಾಡ್ಬೇಕು ಆ ಡೇಟಾ. ಸೊ ಆ ಡೇಟಾ ಪ್ರಾಸೆಸ್ ಮಾಡಬೇಕಾದ್ರೆ ಆರ್ಡಿನರಿ ಕಂಪ್ಯೂಟರ್ ಮಾಡಿದ್ರೆ ಅದು ಒಂದು ಆನ್ಸರ್ ಬರಕ್ಕೆ 1 ವರ್ಷ ಆಗ್ಬೋದು, ಸಣ್ಣ ಕಂಪ್ಯೂಟರ್ ಮಾಡಿದ್ರೆ. ಈಗ ನಾವು 1 ವರ್ಷ ರಿಸಲ್ಟ್ಗೆ ನಾವು ಕೂತಿ ವೇಟ್ ಮಾಡ್ತಾ ಇದ್ರೆ ಟೈಮ್ ಇಸ್ ಮನಿ ಅಲ್ಲ, ಟೈಮ್ ಹೋಗ್ತಾ ಇರುತ್ತೆ. ಅದೇ ನಾವು ಒಂದು ಸೂಪರ್ ಕಂಪ್ಯೂಟರ್ ಒಳಗೆ ಹಾಕಿದ್ರೆ 1 ವರ್ಷದ ಕೆಲಸ 1 ದಿವಸ ಆಗೋಗುತ್ತೆ. ಸೊ ತುಂಬಾ ಏನಿದೆ ಈ ಸೂಪರ್ ಕಂಪ್ಯೂಟರ್ ನಲ್ಲಿ? ಅಂದ್ರೆ ಇದನ್ನ ಇಟ್ಸ್ ಬಿಗ್ ಕಂಪ್ಯೂಟರ್ ಅಂತ ಹೇಳ್ತಾರೆ. ಹೌ ಬಿಗ್ ಇಸ್ ಬಿಗ್ ಅನ್ನೋದು, ಹೌ ಬಿಗ್ ಇಸ್ ಬಿಗ್ ಅಂತ ಸ್ವಲ್ಪ ಐಡಿಯಾ ಕೊಡ್ತೀನಿ. ಸೊ ಈಗ ನಮ್ದು ಒಂದು ಕಂಪ್ಯೂಟರ್ ಅಲ್ಲಿ ಒಂದು ಪ್ರಾಸೆಸರ್ ಇರುತ್ತೆ. ನಮ್ದು ಥಂಡರ್ ಅಲ್ಲಿ 4000 ಪ್ರಾಸೆಸರ್ಸ್ ಇದೆ. ಸೊ ಒಂದು ಕಂಪ್ಯೂಟರ್ ಅಲ್ಲಿ ನಮ್ದು 1/2 gig ಇಲ್ಲದ್ರೆ 1 gig ಮೆಮರಿ ಇರುತ್ತೆ. ನಮ್ಮ ಥಂಡರಲ್ಲಿ 8000 gig 8000 gig ಮೆಮರಿ ಇದೆ. ಸೊ ಇಟ್ ಇಸ್ ಬೇಸಿಕ್ಲಿ ಸೂಪರ್ ಕಂಪ್ಯೂಟರ್ ಅಂದ್ರೆ ಅದು ದೊಡ್ಡ ಕಂಪ್ಯೂಟರ್. ಸೊ ನಮ್ದು ಥಂಡರ್ ಅದು ಬರೀ ಜಾಗ ತಗೊಳುತ್ತೆ, 1 ಎಕರೆ ಜಾಗ ಬೇಕಾ, ರೂಮಲ್ಲಿ 1 ಎಕರೆ ರೂಮ್ ಬೇಕಾಗತ್ತೆ ಆ ಥಂಡರ್ಗೆ ಹೌಸ್ ಮಾಡಕ್ಕೆ. ಅಂಡ್ ಅದು ಪವರ್ ಆನ್ ಮಾಡಬೇಕಾದ್ರೆ 1.8 ಮೆಗಾವಾಟ್ಸ್ ಪವರ್ ಬೇಕಾಗತ್ತೆ. ಅಷ್ಟು 1.8 ಮೆಗಾವಾಟ್ಸ್ ಪವರ್ ಇದ್ರೆ ಅದಕ್ಕೆ ಹೀಟಿಂಗ್ ಇರುತ್ತೆ, ತುಂಬಾ ಹೀಟ್ ಬರುತ್ತೆ. ಅದಕ್ಕೆ ಸೊ ಕೂಲಿಂಗ್ ನಾವು ಸ್ಪೆಷಲ್ ಆಗಿ ಏರ್ ಕಂಡೀಷನಿಂಗ್ ಎಲ್ಲ ಡಿಸೈನ್ ಮಾಡಬೇಕು. ತುಂಬಾನೇ ಇಂಪ್ರೆಸಿವ್ ಸೈಟ್ ಇದೆ, ಅದು ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಇಟ್ಸ್ ಮ್ಯಾಸಿವ್. ನೀವು ಹೇಳುವಾಗ ಗೊತ್ತಾಗುತ್ತೆ ಅದು.